ಹಾಯ್ ವೀಕ್ಷಕರೇ, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾವು KMJ SYS SSF ಬೆಳಪು ಯೂನಿಟ್ ಇದರ ವತಿಯಿಂದ ಎಲ್ಲರೂ ಸೇರಿ ಕೇರಳ ಕರ್ನಾಟಕದ ಜಿಯಾರತ್ ಟೂರ್ಗೆ ಹೋಗುವ ಒಂದು ವಿಡಿಯೋಸ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಜಿಯಾರತ್ ಟೂರ್ಗೆ ಹೋಗ್ತಾ ಇದ್ದೇವೆ. ಇದರ ಸಂಪೂರ್ಣ ವಿಡಿಯೋಸ್ ಮುಂದಿನ ದಿನಗಳಲ್ಲಿ ನಾನು ಎಲ್ಲ ಮಕ್ಬರಗಳ ವಿಡಿಯೋಸ್ ಹಾಕ್ತೀನಿ, ಜಿಯಾರತ್ ಮಾಡಿದ್ದು. ಅದೇ ರೀತಿ ಈಗೊಂದು ನಮ್ಮ ಜಿಯಾರತ್ ಟೂರ್ ಹೇಗಿತ್ತು, ಯಾವ ರೀತಿ ಇತ್ತು ಎನ್ನುವುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಬೆಳಪು ತಾಜುಲ್ ಉಲಮಾ ಭವನದಿಂದ ಪ್ರಾರಂಭವಾದ ನಮ್ಮ ಪ್ರಯಾಣ ಕೇರಳದ ಎಟ್ಟಿಕುಳಂ ಎಂಬ ಊರಿನಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಧಾರ್ಮಿಕ ಪಾಂಡಿತ್ಯದ ಧ್ರುವತಾರೆ, ಮರೆಯದ ಮಾಣಿಕ್ಯ, ಉಲಮಾ ಶಿರೋಮಣಿಗಳ ಕಿರೀಟ ಶೈಖುನಾ ತಾಜುಲ್ ಉಲಮಾ ಸೈಯದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿ ತಂಗಲ್ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರ ಪುಣ್ಯ ಮಕ್ಬರವನ್ನು ಸಂದರ್ಶಿಸುವುದಾಗಿತ್ತು. ಬೆಳಪು ತಾಜುಲ್ ಉಲಮಾ ಭವನದಿಂದ ಹೊರಟು ಮಲಂಗೋಲಿಯಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾತ್ಮರ ಸನ್ನಿಧಿಗೆ ತೆರಳಿ ಜಿಯಾರತ್ ಮಾಡಿ ಪ್ರಯಾಣ ಯಶಸ್ವಿಯಾಗಲು ಪ್ರಾರ್ಥಿಸಲಾಯಿತು. ಬಳಿಕ ಉಲ್ಲಾಲದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಕರ್ನಾಟಕ, ಕೇರಳ ಮಾತ್ರವಲ್ಲದೆ ಇಡೀ ದಕ್ಷಿಣ ಭಾರತದಲ್ಲಿಯೇ ಪ್ರಸಿದ್ಧಿ ಪಡೆದ, ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಖ್ಯಾತಿ ಹೊಂದಿದ ಕುತುಬುಜ್ಜಮಾನ್ ಮೊಹಮ್ಮದ್ ಶರೀಫುಲ್ ಮದನಿ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ರವರ ದರ್ಗಾಕ್ಕೆ ತೆರಳಿ ಜಿಯಾರತ್ ಮಾಡಿ ಮುಂದಿನ ನಡೆ ಉಲ್ಲಾಲ ಅಲೇಕಲದಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ ಮಹಾತ್ಮರ ಮಕ್ಬರವಾಗಿತ್ತು. ಎದುರುಗಡೆಯ ಸುಂದರವಾದ ಕೆರೆ ಹಾಗೂ ಅದರ ಇತಿಹಾಸ, ಮಕ್ಬರದ ಬಗೆಗಿನ ಪರಿಚಯ ಎಲ್ಲವೂ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ. ಬಳಿಕ ಕೇರಳ ಕರ್ನಾಟಕದ ಗಡಿನಾಡಿನಲ್ಲಿ ಅಂತ್ಯವಿಶ್ರಮಗೊಳ್ಳುತ್ತಿರುವ, ಜೀವಿತ ಕಾಲದಲ್ಲಿ ಸಾವಿರಾರು ಜನರಿಗೆ ಸಾಂತ್ವನ ಶಕ್ತಿಯಾಗಿ ಹಲವಾರು ರೋಗಗಳಿಗೆ ಆಧ್ಯಾತ್ಮಿಕ ಚಿಕಿತ್ಸೆ ನೀಡುತ್ತಿದ್ದ ಉನ್ನತ ಧಾರ್ಮಿಕ ಪಂಡಿತರೂ ಆಗಿದ್ದ ಸೈಯದ್ ಉಮರುಲ್ ಫಾರೂಕ್ ಪೋಸೋಟ್ ತಂಗಲ್ ರವರ ಪುಣ್ಯ ಮಕ್ಬರವಾಗಿತ್ತು. ಅಂದು 12ನೇ ವರ್ಷದ ಉರೂಸ್ ಕಾರ್ಯಕ್ರಮವೂ ಇತ್ತು. ಅಲ್ಲಿಂದ ಜಿಯಾರತ್ ಮಾಡಿ ಬಳಿಕ ಧಾರ್ಮಿಕ ಪಾಂಡಿತ್ಯದ ಗಣಿ ಶೈಖುನಾ ಅಲಿಕುಂಞಿ ಉಸ್ತಾದ್ ಶಿರಿಯಾರವರ ಪುಣ್ಯ ಮಕ್ಬರವಾಗಿತ್ತು ನಾವು ಜಿಯಾರತ್ ಮಾಡಿದ್ದು. ಅತ್ಯಂತ ಸುಂದರವಾದ ಒಳವಿನ್ಯಾಸ, ಅಷ್ಟೇ ಸ್ವಚ್ಛವಾಗಿ ಓರಣವಾಗಿ ಈ ಮಕ್ಬರವನ್ನು ನಿರ್ವಹಣೆ ಮಾಡುತ್ತಿರುವುದು ಅಭಿನಂದನಾರ್ಹ. ಅಲ್ಲಿಂದ ಮುಂದಿನ ಜಿಯಾರತ್ ಕುಂಬೋಲ್ ತಂಗಲ್ ಮಕ್ಬರವನ್ನಾಗಿತ್ತು. ಅತ್ಯಂತ ಸುಂದರವಾದ ಮಸೀದಿ ಹಾಗೂ ದರ್ಗಾ ಪರಿಸರ ನೋಡುಗರ ಕಣ್ಮನ ಸೆಳೆಯುತ್ತಿತ್ತು. ಕುಂಬೋಲ್ ಪರಿಸರ ಹಾಗೂ ಅದರ ಇತಿಹಾಸವನ್ನು ನನ್ನ ಚಾನೆಲ್ನಲ್ಲಿ ವಿಡಿಯೋ ಲಭ್ಯವಿದೆ. ಇನ್ನಷ್ಟು ಮಾಹಿತಿಗಾಗಿ ಈ ಚಾನೆಲ್ನಲ್ಲಿರುವ ಜಿಯಾರತ್ ವಿಡಿಯೋಗಳನ್ನು ವೀಕ್ಷಿಸಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನನ್ನೆಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬಳಿಕ ಕೇರಳದ ಐತಿಹಾಸಿಕ ಸ್ಥಳವಾದ ನೆಲ್ಲಿಕುನ್ನು ತಂಗಲುಪ್ಪಾಪ ಮಕಾಂ ಹಾಗೂ ಹತ್ತಿರದಲ್ಲಿರುವ ಸಾವಿರಾರು ವರ್ಷಗಳ ಮತ್ತೊಂದು ಪುರಾತನ ದರ್ಗಾ, ಸಾವಿರಾರು ವರ್ಷದ ಇತಿಹಾಸವುಳ್ಳ ಪುರಾತನ ಮಸೀದಿ ಎಲ್ಲವನ್ನೂ ಸಂದರ್ಶಿಸಲಾಯಿತು. ಬಳಿಕ 1400 ವರ್ಷಗಳ ಹಿಂದೆಯೇ ಭಾರತಕ್ಕೆ ಬಂದ ಸ್ವಹಾಬಿ ವರ್ಯರೂ ಆದ ಮಾಲಿಕುದ್ದೀನ ರಲಿಯಲ್ಲಾಹು ಅನ್ಹು ರವರು ಕಟ್ಟಿದ ಮಸೀದಿ ಹಾಗೂ ಅವರ ದರ್ಗಾವನ್ನು ಸಂದರ್ಶಿಸಲಾಯಿತು. ಸದಾ ಪ್ರವಾಸಿಗರಿಂದ ಗಿಚ್ಚಿಗುಟ್ಟುವ ದರ್ಗಾ ಪರಿಸರ ಹಾಗೂ ಮರದ ಕೆತ್ತನೆಗಳಿಂದ ಕಂಗೊಳಿಸುವ ಸುಂದರವಾದ ಮಸೀದಿ ಆಧ್ಯಾತ್ಮಿಕತೆಯ ಕಂಪನ್ನು ಪಸರಿಸಿ ಭಕ್ತಿಪೂರ್ವಕ ವಾತಾವರಣವನ್ನು ಸೃಷ್ಟಿಸಿತ್ತು. ಬಳಿಕ ಇಸ್ಲಾಮಿಕ್ ಶಿಕ್ಷಣ ಕ್ಷೇತ್ರದಲ್ಲಿ ಅಚ್ಚಳಿಯದ ಕ್ರಾಂತಿಯನ್ನು ಸೃಷ್ಟಿಸಿದ ನೂರುಲ್ ಉಲಮಾ MA ಉಸ್ತಾದ್ ರವರ ಶಿಕ್ಷಣ ಸಂಸ್ಥೆ ಜಾಮಿಯಾ ಸಹದಿಯಾ ಅರಬಿಯಕ್ಕಾಗಿತ್ತು ನಮ್ಮ ಪ್ರಯಾಣ. ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಅದ್ಭುತ ಕ್ರಾಂತಿ ಎಂದೇ ಹೇಳಬಹುದು. ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡುತ್ತಿರುವ ಈ ಶಿಕ್ಷಣ ಸಂಸ್ಥೆ ಹಾಗೂ ನಿರ್ಮಾಣವಾಗುತ್ತಿರುವ ಬೃಹತ್ ಮಸೀದಿ ಎಲ್ಲವೂ ಮನಸ್ಸಿಗೆ ನೆಮ್ಮದಿ ನೀಡುತ್ತಿದ್ದವು. ಮುಂದಿನ ಪ್ರಯಾಣ ಶೈಖುನಾ ಆಲಂಪಾಡಿ ಉಸ್ತಾದ್ ರವರ ಮಕಾಂ ಸಂದರ್ಶನವಾಗಿತ್ತು. ಬಳಿಕ ನಮ್ಮ ಜಿಯಾರತ್ CP ಮೊಹಮ್ಮದ್ ಕುಂಞಿ ಮುಸ್ಲಿಯಾರ್ ರವರ ಮಕಾಂ ಆಗಿತ್ತು. ಮಂಜನಾಡಿ ಉಸ್ತಾದ್ ಎಂದೇ ಪ್ರಖ್ಯಾತವಾದ ಈ ಉಸ್ತಾದ್ ಪ್ರಸಿದ್ಧ ಸೂಫಿವರ್ಯರು, ಅಗಾಧ ಧಾರ್ಮಿಕ ಪಾಂಡಿತ್ಯವನ್ನು ಹೊಂದಿದ ಗುರುವರ್ಯರೂ ಆಗಿದ್ದರು. ಬಳಿಕ ಚೆರ್ವತ್ತೂರು ಮಕಾಂ ಎಂದೇ ಪ್ರಖ್ಯಾತವಾದ ಶೈಖುನಾ ಸಜಿಪಾ ಉಸ್ತಾದ್ ರವರ ಪುಣ್ಯ ಮಕ್ಬರ ಸಂದರ್ಶಿಸಿ ಮುಂದಿನ ಜಿಯಾರತಿಗೆ ರಾಮಂತಲಿ ಶುಹದಾಗಳ ಸನ್ನಿಧಿಗೆ ಆಗಿತ್ತು. ಪೋರ್ಚುಗೀಸರ ವಿರುದ್ಧ ಹೋರಾಡಿ ಪೋರ್ಚುಗೀಸರಿಗೆ ನಡುಕ ಹುಟ್ಟಿಸಿ ದೇಶಕ್ಕಾಗಿ ಹಾಗೂ ತಮ್ಮ ರಾಜ್ಯಕ್ಕಾಗಿ ಪ್ರಾಣವನ್ನು ಅರ್ಪಿಸಿದ 17 ಹುತಾತ್ಮರ ದರ್ಗಾ ಇಲ್ಲಿದೆ. ರಾಮಂತಲಿ ಶುಹದಾಗಳ ಸಂಪೂರ್ಣ ಚರಿತ್ರೆ ಮುಂದೆ ಇದೇ ಚಾನೆಲ್ನಲ್ಲಿ ಹೇಳಲಿದ್ದೇವೆ. ಸುಂದರವಾದ ಮಸೀದಿ ಹಾಗೂ ಹತ್ತಿರದಲ್ಲಿ ಹುತಾತ್ಮರ ಮಕ್ಬರ, ಮತ್ತೊಂದು ಬದಿಯಲ್ಲಿ ಪವಿತ್ರ ಅಹ್ಲ್ ಬೈತ್ ಪರಂಪರೆಗೆ ಸೇರಿದ್ದ ಮಹಾತ್ಮರ ಮಕ್ಬರ ಎಲ್ಲವೂ ಭಕ್ತಿಯ ಪರಾಕಾಷ್ಠೆಗೆ ನಮ್ಮನ್ನು ಕೊಂಡೊಯ್ಯುತ್ತಿತ್ತು. ಮುಂದೆ ನಮ್ಮ ಪ್ರಯಾಣ, ನಮ್ಮ ಪ್ರಮುಖ ಉದ್ದೇಶವೂ ಆದ ತಾಜುಲ್ ಉಲಮಾ ರವರ ಪುಣ್ಯ ಮಕಾಂ ಸಂದರ್ಶಿಸುವುದಾಗಿತ್ತು. ಕೇರಳದ
ಎಟ್ಟಿಕುಲಂ ಎಂಬ ಊರಿನಲ್ಲಿ ಅಂತ್ಯ ವಿಶ್ರಮಗೊಳ್ಳುತ್ತಿರುವ ಉಲ್ಲಾಲ ತಂಗಲ್ ಎಂದೇ ಪ್ರಖ್ಯಾತವಾದ ತಾಜುಲ್ ಉಲಮಾರವರ ದರ್ಗಾ ಜಿಯಾರತಿಗೆ ಮುಂಚೆ ಅಲ್ಲೇ ಸ್ವಲ್ಪ ದೂರದಲ್ಲಿರುವ ಈಲ್ಪಲ್ಲಿ ಮಕಾಂ ಸಂದರ್ಶಿಸಲಾಯಿತು. ಈ ಸ್ಥಳದಲ್ಲಿ ತಾಜುಲ್ ಉಲಮಾರವರ ಪತ್ನಿಯ ಮಕ್ಬರ ಕೂಡ ಇದೆ. ಮುಂದೆ ನಮ್ಮೆಲ್ಲರ ಬಹು ವರ್ಷದ ಕನಸಾಗಿದ್ದ ತಾಜುಲ್ ಉಲಮಾರವರ ಸನ್ನಿಧಿಗೆ ಬಂದು ಜಿಯಾರತ್ ಮಾಡಲಾಯಿತು. ಸುನ್ನಿ ಸಂಘ ಕುಟುಂಬದ ಧೈರ್ಯ, ಶಕ್ತಿ ಹಾಗೂ ಬಹುದೊಡ್ಡ ನಿಧಿಯಾಗಿದ್ದ ತಾಜುಲ್ ಉಲಮಾರವರ ಬಗ್ಗೆ ಹೇಳಿ ಮುಗಿಸದಷ್ಟು ಕರಾಮತ್ಗಳಿವೆ. ತನ್ನ ಜೀವಿತ ಕಾಲದಲ್ಲಿ ಸದಾ ಇಲಾಹನ ಸ್ಮರಣೆಯಲ್ಲಿ ಜೀವಿಸುತ್ತಾ ಆಶಯ ಆದರ್ಶಗಳೊಂದಿಗೆ ಎಂದಿಗೂ ರಾಜಿಯಾಗದೆ ನೂತನ ವಾದಿಗಳ ಜೊತೆ ಕೈ ಜೋಡಿಸದೆ ಅಚಲವಾಗಿ ನಿಂತು ಅಂದಿನಿಂದ ಇಂದಿನವರೆಗೂ ಪ್ರತಿಯೊಬ್ಬ ಮುಸ್ಲಿಮರ ಪಾಲಿಗೂ ಪಾಠವಾಗಿರುವ ತಾಜುಲ್ ಉಲಮಾರವರ ಜೀವನವೇ ಒಂದು ಮಹಾ ಅದ್ಭುತ. ಇಂತಹ ಧಾರ್ಮಿಕ ಗುರುವಿನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದು ಕೂಡ ಒಂದು ಅದೃಷ್ಟವೇ ಸರಿ. ಅಲ್ಲಿಂದ ಜಿಯಾರತ್ ಮಾಡಿ ಮುಂದಿನ ಪ್ರಯಾಣ ಕುರ್ರತು ಸಾದಾತ್ ಕೂರತ್ ತಂಗಲ್ರವರ ಪುಣ್ಯ ಮಕ್ಬರಕ್ಕಾಗಿತ್ತು. ನಮ್ಮ ತಾಜುಲ್ ಉಲಮಾ ಭವನಕ್ಕೆ ಭೇಟಿ ಕೊಟ್ಟು ದುವಾ ಆಶೀರ್ವಚನ ನೀಡಿದ ಕೂರತ್ ತಂಗಲ್ ನಮ್ಮ ನಡುವೆ ಇಲ್ಲ ಎನ್ನುವುದನ್ನು ಕಲ್ಪಿಸಲು ಸಾಧ್ಯವಾಗದಿದ್ದರೂ ಸರ್ವಶಕ್ತನ ತೀರ್ಮಾನವನ್ನು ಒಪ್ಪಲೇಬೇಕಾಗುತ್ತೆ. ತಾಜುಲ್ ಉಲಮಾರ ಸುಪುತ್ರ, ಸುಪ್ರಸಿದ್ಧ ಧಾರ್ಮಿಕ ಪಂಡಿತರೂ ಆದ ಕುರ್ರತು ಸಾದಾತ್ ಕೂರತ್ ತಂಗಲ್ರವರ ಮಕ್ಬರ ಜಿಯಾರತ್ ಮಾಡುವ ಮೂಲಕ ನಮ್ಮ ಕೇರಳ ಕರ್ನಾಟಕ ಜಿಯಾರತ್ ಟೂರ್ ಕಾರ್ಯಕ್ರಮವನ್ನು ಕೂಡ ಮುಕ್ತಾಯಗೊಳಿಸಲಾಯಿತು. ನಮ್ಮನ್ನು ಅತ್ಯಂತ ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ಮಹಾತ್ಮರ ದರ್ಗಾಗಳ ಸಂಪೂರ್ಣ ಪರಿಚಯ ಮಾಡಿಸಿದ G3 ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಇಮ್ರಾನ್ ಬಶೀರ್ ರವರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ಜಿಯಾರತ್ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು. ಬೈ ಬಾಯ್.